ಹುಯ್ಯಾರೆ ಹೊಯ್ಯರೆ ಹೊಯ್ಯಾರೆ 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 ಹೊಯ್ಯರೆ ಹೊಯ್ಯಾರೆ 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 ಹೊಯ್ಯರೆ ಹೊಯ್ಯಾರೆ ಬಂದನೋ ಬಂದನೋ ಯೇಸು ಬಂದನೋ ಧರೆಯಲ್ಲಿ ನರನಾಗಿ ಹುಟ್ಟಿ ಬಂದನೋ 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 ಯೇಸು ಬಂದನೋ ದೇವರ ಮಗನಾಗಿ ಹುಟ್ಟಿ ಬಂದನೋ ರಾಜಾದಿರಾಜನು ಭೂಪರ ಒಡೆಯನು ಮನುಕುಲ ರಕ್ಷಿಸಲು ಹುಟ್ಟಿ ಬಂದನೋ ರಾಜಾದಿರಾಜನು ಭೂಪರ ಒಡೆಯನು ಮನುಕುಲ ರಕ್ಷಿಸಲು ಹುಟ್ಟಿ ಬಂದನೋ ಹುಯ್ಯಾರೋ ಹುಯ್ಯಾರೋ ಹೊಯ್ಯರ ಹುಯ್ಯಾರೋ 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 ಹೊಯ್ಯರ ಹುಯ್ಯಾರೋ 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 ಹೊಯ್ಯರ ಹುಯ್ಯಾರೋ 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 ಹೊಯ್ಯರ ಹುಯ್ಯಾರೋ ಬೆತ್ಲೆಹೇಮ್ ಗ್ರಾಮದಲ್ಲಿ ದನಗಳ ಗೋದಲಲ್ಲಿ ಪ್ರಭುವಿನ ಜನನವಾಗಿದೆ ಸ್ವರ್ಗದ ದೂತರೆಲ್ಲ ಒಟ್ಟಾಗಿ ಸೇರಿಕೊಂಡು ದೇವರ ಮಹಿಮೆ ಸಾರಿದೆ ಕೊರೆಯುವ ಚಳಿಯಲ್ಲಿ ಮಲಗಿದ ಕಂದನ ನೋಡಿದ ಕುರುಬ ವೃಂದ ಹರುಷಗೊಂಡಿದೆ ಕೊರೆಯುವ ಚಳಿಯಲ್ಲಿ ಮಲಗಿದ ಕಂದನ ನೋಡಿದ ಕುರುಬ ವೃಂದ ಹರುಷಗೊಂಡಿದೆ ಹುಯ್ಯಾರೋ ಹುಯ್ಯಾರೋ ಹೊಯ್ಯರ ಹುಯ್ಯಾರೋ 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 ಹೊಯ್ಯರ ಹುಯ್ಯಾರೋ 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 ಹೊಯ್ಯರ ಹುಯ್ಯಾರೋ 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 ಹೊಯ್ಯರ ಹುಯ್ಯಾರೋ ತಂದಾನೋ ತಂದಾನೋ ತಾನಿ ತಂದಾನೋ ತಂದಾನೆ ತಾನಿ ತಂದಾನೋ 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 ತಾನಿ ತಂದಾನೋ ತಂದಾನೆ ತಾನಿ ತಂದಾನೋ ಪಾಪವ ತೊಲಗಿಸಲು ಕತ್ತಲು ನೀಗಿಸಲು ಜಗತ್ತಿಗೆ ಬಂದ ಕ್ರಿಸ್ತನು ಶಾಂತಿ ಪ್ರೀತಿಯನು ಹೃದಯದಿ ಸ್ಥಾಪಿಸಲು ನಮ್ಮಲ್ಲಿ ನೆಲೆಸ ಬಂದನು ನಮ್ಮಯ ಬದುಕನ್ನು ಪ್ರಭುವಿಗೆ ಅರ್ಪಿಸಿ ಅವರ ಆಶ್ರಯದಿ ಮುಂದೆ ಸಾಗುವ ನಮ್ಮಯ ಬದುಕನ್ನು ಪ್ರಭುವಿಗೆ ಅರ್ಪಿಸಿ ಅವರ ಆಶ್ರಯದಿ ಮುಂದೆ ಸಾಗುವ ಹುಯ್ಯಾರೋ ಹುಯ್ಯಾರೋ ಹೊಯ್ಯರ ಹುಯ್ಯಾರೋ 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 ಹೊಯ್ಯರ ಹುಯ್ಯಾರೋ 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 ಹೊಯ್ಯರ ಹುಯ್ಯಾರೋ 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 ಹೊಯ್ಯರ ಹುಯ್ಯಾರೋ
ಸ್ವರೂಪನು ಯೇಸು ಕಂದನು ಆಲೋಚನಾ ಕರ್ತ ಅದ್ವಿತೀಯ ದೇವ ನಿತ್ಯನಾದ ತಂದೆಯು ಸಮಾಧಾನ ರಾಜನು ಕನ್ಯಾ ಮರಿಯಳಲ್ಲಿಯೇ ಜನಿಸಿ ಬಂದನು ನಿತ್ಯನಾದ ತಂದೆಯು ಸಮಾಧಾನ ರಾಜನು ಕನ್ಯಾ ಮರಿಯಳಲ್ಲಿಯೇ ಜನಿಸಿ ಬಂದನು ಬೆತ್ಲೆಹೇಮ್ ಗೋದಲಿಯೊಳು ದೇವತನಯ ಯೇಸು ಜನಿಸಿದ ಬೆತ್ಲೆಹೇಮ್ ಗೋದಲಿಯೊಳು ದೇವತನಯ ಯೇಸು ಜನಿಸಿದ ಆಕಾಶದಲ್ಲಿ ಮೂಡಿ ತಂದು ನಕ್ಷತ್ರ ಸಾರಿ ತಂದು ಯೇಸು ಜನನ ಸರ್ವ ಸೃಷ್ಟಿಗೆ ಆಕಾಶದಲ್ಲಿ ಮೂಡಿ ತಂದು ನಕ್ಷತ್ರ ಸಾರಿ ತಂದು ಯೇಸು ಜನನ ಸರ್ವ ಸೃಷ್ಟಿಗೆ ಮೂಢರಾಜು ಈಸರು ತಾರೆ ಮಾರ್ಗ ಹಿಡಿದರು ಯೇಸುವನ್ನು ನಮಿಸಲು ಬೆತ್ಲೆಹೇಮಿಗೆ ಮೂಢರಾಜು ಈಸರು ತಾರೆ ಮಾರ್ಗ ಹಿಡಿದರು ಯೇಸುವನ್ನು ನಮಿಸಲು ಬೆತ್ಲೆಹೇಮಿಗೆ ಬೆತ್ಲೆಹೇಮ್ ಗೋದಲಿಯೊಳು ದೇವತನಯ ಯೇಸು ಜನಿಸಿದ ಬೆತ್ಲೆಹೇಮ್ ಗೋದಲಿಯೊಳು ದೇವತನಯ ಯೇಸು ಜನಿಸಿದ ರಾತ್ರಿಯಲ್ಲಿ ಕುರಿಗಳನ್ನು ಕಾಯುವಂತಹ ಕುರುಬರಿಗೆ ಆಯಿತಂದು ದೂತ ದರ್ಶನ ರಾತ್ರಿಯಲ್ಲಿ ಕುರಿಗಳನ್ನು ಕಾಯುವಂತಹ ಕುರುಬರಿಗೆ ಆಯಿತಂದು ದೂತ ದರ್ಶನ ಸರ್ವಲೋಕ ರಕ್ಷಕ ಯೇಸುವನ್ನು ನೋಡಲು ರಾತ್ರಿಯಲ್ಲಿ ಹೊರಟರು ಬೆತ್ಲೆಹೇಮಿಗೆ ಸರ್ವಲೋಕ ರಕ್ಷಕ ಯೇಸುವನ್ನು ನೋಡಲು ರಾತ್ರಿಯಲ್ಲಿ ಹೊರಟರು ಬೆತ್ಲೆಹೇಮಿಗೆ ಬೆತ್ಲೆಹೇಮ್ ಗೋದಲಿಯೊಳು ದೇವತನಯ ಯೇಸು ಜನಿಸಿದ ಬೆತ್ಲೆಹೇಮ್ ಗೋದಲಿಯೊಳು ದೇವತನಯ ಯೇಸು ಜನಿಸಿದ ರಾಜಾಧಿರಾಜ ಯೇಸು ರಾಜ ರಾಜಾಧಿರಾಜ ಯೇಸು ರಾಜ ಈ ಲೋಕದಲ್ಲಿ ಜನಿಸಿದ ನಮ್ಮ ಪ್ರೀತಿಯ ದೇವರ ಸಾವಿರ ವರಗಳು ತುಂಬಿತು ನಮ್ಮನ್ನು ಇನ್ನು ಕ್ರಿಸ್ತನ ಜ್ಯೋತಿಯು ಶಾಂತಿಯು ಎಲ್ಲರ ಮನಗಳ ದೇವರ ಕೊಡುಗೆಯು ಕ್ರಿಸ್ತನ ಪ್ರೀತಿಯು ಸೇರಿತು ಈ ಸುದಿನ ದೇವರ ಕೊಡುಗೆಯು ಕ್ರಿಸ್ತನ ಪ್ರೀತಿಯು ಸೇರಿತು ಯೇಸು ದಿನ ಮುಂಜಾನೆ ಹೂಗಳು ಮಂದಾರ ತುಂಬಿ ಪರಿಮಳ ಸೂಸುತ್ತಿವೆ ಪ್ರೀತಿಯ ಮನಗಳು ಒಂದಾಗಿ ಸೇರಿ ಕ್ರಿಸ್ತನ ಸ್ತುತಿಸುತ್ತಿವೆ ಮುಂಜಾನೆ ಹೂಗಳು ಮಂದಾರ ತುಂಬಿ ಪರಿಮಳ ಸೂಸುತ್ತಿವೆ. ಪ್ರೀತಿಯ ಮನಗಳು ಒಂದಾಗಿ ಸೇರಿ ಕ್ರಿಸ್ತನ ಸ್ತುತಿಸುತ್ತಿವೆ. ಸ್ನೇಹದ ಮುಖದಲ್ಲಿ ನಗುವನ್ನು ಚೆಲ್ಲುತ್ತ ಕಾರೆಯು ಬೆಳಗುತ್ತಿವೆ ಸ್ನೇಹದ ಮುಖದಲ್ಲಿ ನಗುವನ್ನು ಚೆಲ್ಲುತ್ತ ದಾರಿಯು ಬೆಳಗುತ್ತಿದೆ. ನಮ್ಮ ಪ್ರೀತಿಯ ನುಡಿಗಳು ಸೇವೆಯ ಕರಗಳು ಕ್ರಿಸ್ತನ ಸಾರುತ್ತಿದೆ ನಮ್ಮ ಪ್ರೀತಿಯ ನುಡಿಗಳು ಸೇವೆಯ ಕರಗಳು ಕ್ರಿಸ್ತನ ಸಾರುತ್ತಿವೆ. ದೇವರ ಕೊಡುಗೆಯು ಕ್ರಿಸ್ತನ ಪ್ರೀತಿಯು ಸೇರಿತು ಈ ಸುದಿನ ದೇವರ ಕೊಡುಗೆಯು ಕ್ರಿಸ್ತನ ಪ್ರೀತಿಯು ಸೇರಿತು ಯೇಸು ದಿನ. ನಡುರಾತ್ರಿಯಲ್ಲಿ ಕ್ರಿಸ್ಮಸ್ ಆಚರಣೆಯ ಸಂತೋಷ ಸಂಭ್ರಮವೇ ವಿಶಿಷ್ಟ ವಿಭಿನ್ನ ಆಗಸದಲ್ಲಿ ಮಿನುಗುವ ತಾರೆಗಳಿಗೆ ಸರಿಸಾಟಿಯಾಗಿ ಮಿಂಚುವ ವಿದ್ಯುತ್ ಅಲಂಕಾರ ದೂತರ ಪ್ರತಿಮೆಗಳು
ಮೊಣಕಾಲುರಿ ಕೈ ಮುಗಿದು ಅದೇನೋ ಯೋಚನೆಗೆ ಜಾರಿದ ಮಾತೆ ಮರಿಯ. ಸ್ವಲ್ಪ ಬಾಗಿ ನಿಂತ ಜೋಸೆಫರು, ಸುತ್ತಮುತ್ತ ಹಲವು ದನ ಕುರಿಗಳು, ಅವುಗಳ ನಡುವೆ ಕೈಗಳನ್ನೆತ್ತಿ ಪಿಳಿ ಕಣ್ಣುಗಳಿಂದಲೇ ನಗುತ್ತಾ ಆಶೀರ್ವದಿಸಲು ಸ್ವಾಗತಿಸುವ ಮುದ್ದು ಕಂದ ಯೇಸು ಕ್ರಿಸ್ತ. ಮತ್ತು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನ ಜನರಿಗೆ ಶಾಂತಿ ಎಂಬ ಭರವಸೆಯ ನೀನಾದ ಆ ಶಾಂತಿ ಪಡೆಯಲು ರಾತ್ರಿಯ ನಿದ್ದೆ ತೊರೆಯಬೇಕು, ಚುಮು ಚಳಿಯ ಆಲಸ್ಯ ತ್ಯಾಗ ಮಾಡಬೇಕು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪಾವನಾತ್ಮರ ನ್ಯೂನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಮ್ಮೆಲ್ಲರಿಗೂ ಸಂಭ್ರಮದ ಸುದಿನ. ಈ ನಡುರಾತ್ರಿಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಕ್ರಿಸ್ತನ ಜಯಂತಿಯನ್ನು ಕೊಂಡಾಡಲು ಒಟ್ಟಾಗಿ ಸೇರಿದ್ದೇವೆ. ಆತ್ಮೀಯರೇ, ಇಂದು ಕ್ರೈಸ್ತ ಧರ್ಮದ ಉಗಮವೆಂದೇ ಹೇಳಬಹುದು. ಕ್ರಿಸ್ಮಸ್ ಹಬ್ಬವು ಕೇವಲ ಒಂದು ಧರ್ಮದ ಹಬ್ಬ ಮಾತ್ರವಲ್ಲ, ಇದು ಸಕಲ ಪ್ರಪಂಚದಾದ್ಯಂತ ಇರುವಂತಹ ಹಲವಾರು ಧರ್ಮದ ಜನರು ಸಹ ಈ ಒಂದು ಹಬ್ಬವನ್ನು ಆಚರಿಸುತ್ತಾರೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದಿದ್ದು ಶಾಂತಿಯ ಸಾಧನವಾಗಿ. ಆ ಶಾಂತಿಯನ್ನು ಪಸರಿಸಲು ಪ್ರಭು ಯೇಸು ಕ್ರಿಸ್ತರು ನಮ್ಮ ನಡುವೆ ಓರ್ವ ಸಾಧಾರಣ ಮನುಷ್ಯನಾಗಿ ಜನಿಸಿ ಬಂದಿದ್ದಾರೆ. ಆ ಪುಟ್ಟ ಕಂದ ಬಾಲ ಯೇಸುವಿನ ಅನುಗ್ರಹವನ್ನು ನಮ್ಮ ಮೇಲೆಯೂ ನಮ್ಮ ಕುಟುಂಬದ ಮೇಲೆಯೂ ಸುರಿಸಲೆಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಹಾಗೂ ಹಲವಾರು ಬಾರಿ ಪಾಪಗಳನ್ನು ಮಾಡಿ ಆ ಕಂದ ಬಾಲ ಯೇಸುವನ್ನು ನೋವು ಮಾಡಿಸಿದ್ದೇವೆ. ಆ ಕ್ಷಣಗಳಲ್ಲಿ ನಾವು ದೇವರಲ್ಲಿ ಈಗ ಮೌನವಾಗಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪರಿಹರಿಸುವವರೇ
ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿಸಿ, ನಮಗೆ ದಯೆ ತೋರಿ. ನೀವೊಬ್ಬರೇ ಇರುವವರು ನೀವು. ಆತ್ಮರ ಐಕ್ಯದಲ್ಲಿ ದೇವರ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಸರ್ವೇಶ್ವರ ಸ್ವಾಮಿಯ ಕಾರ್ಯಗಳೆಲ್ಲವೂ ಸದಾ ಅಪೂರ್ವ. ಯಾರು ಎಣಿಸದ ಸಮಯದಲ್ಲಿ, ಯಾರು ಊಹಿಸದ ರೀತಿಯಲ್ಲಿ ಕಾರ್ಯ ಸಾಧಿಸುವವರು. ಬೈಬಲಿನಾದ್ಯಂತ ಇದಕ್ಕೆ ಉದಾಹರಣೆಗಳಿವೆ. ಅಂತಹ ಒಂದು ಪ್ರವಾದನೆ ಈ ವಾಚನ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಇಂದಿನ ವಾಚನ. ಕಷ್ಟ ಸಂಕಟಗಳನ್ನು ಅನುಭವಿಸಿದ ಆ ನಾಡಿಗೆ ಇನ್ನು ಮುಂದೆ ಕತ್ತಲಿರುವುದಿಲ್ಲ. ಒಮ್ಮೆ ಜೆಬುಲೋನ್ ಮತ್ತು ನಫ್ತಾಲಿಯ ಗೋತ್ರಗಳಿಗೆ ಬೀಡಾಗಿದ್ದ ಆ ಪ್ರಾಂತ್ಯವು ಅವಮಾನಕ್ಕೆ ಗುರಿಯಾಗಿತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಘನತೆ ಗೌರವ ಬರುವುದು. ಸಮುದ್ರದ ಹಾದಿಯಿಂದ ಹಿಡಿದು ಜೋರ್ದಾನಿನ ಆಚೆಯಲ್ಲಿ ಇರುವ ಪ್ರಾಂತ್ಯದವರೆಗೆ ಮಾತ್ರವಲ್ಲ, ಅನ್ಯ ಜನರು ಇರುವ ಗಲೀಲೆಯ ಪ್ರಾಂತ್ಯದವರೆಗೂ ಘನತೆ ಗೌರವ ಬಂದೊದಗುವುದು. ಕಾಣಿಸಿತೊಂದು ಮಹಾಜ್ಯೋತಿ ಕತ್ತಲಲ್ಲಿ ಸಂಚರಿಸುತ್ತಿದ್ದ ಜನರಿಗೆ, ಪ್ರಜ್ವಲಿಸಿತಾ ಜ್ಯೋತಿ ಕಗ್ಗತ್ತಲಲ್ಲಿ ಬಾಳುತ್ತಿದ್ದ ನಾಡಿಗರಿಗೆ. ವೃದ್ಧಿಗೊಳಿಸಿರುವೆ ನೀನು ಆ ದೇಶವನ್ನು, ಅಧಿಕರಿಸಿರುವೆ ಅದರ ತೋಷವನ್ನು. ಸುಗ್ಗಿ ಕಾಲದಲ್ಲಿ ಹಿಗ್ಗುವವರಂತೆ, ಕೊಳ್ಳೆ ಹಂಚಿಕೊಳ್ಳುವವರಂತೆ ಹರ್ಷಿಸುವರವರು ನಿನ್ನ ಮುಂದೆ. ಮುರಿದು ಹಾಕಿದೆ ಭಾರವಾದ ಅವರ ನೊಗವನ್ನು, ಅವರ ಬೆನ್ನನ್ನು ಬಡಿದ ಬೆತ್ತವನ್ನು, ದಬ್ಬಾಳಿಕೆ ನಡೆಸಿದವರ ದೊಣ್ಣೆಯನ್ನು. ಮಿದ್ಯಾನನ್ನು ಗೆದ್ದ ದಿನದಂದು ಹಾಗೆಯೇ ಮಾಡಿದೆಯಲ್ಲವೇ ನೀನು. ಅಗ್ನಿಕುಂಡಕ್ಕೆ ಆಹುತಿಯಾಗುವು ಯುದ್ಧಕ್ಕೆ ಬಂದ ಯೋಧರ ಪಾದರಕ್ಷೆಗಳು, ರಕ್ತ ಸಿಕ್ತವಾದವರ ದೇಹದ ಕವಚಗಳು. ಮಗುವೊಂದು ಹುಟ್ಟಿತೆಮಗೆ, ವರಪುತ್ರನನ್ನು ಕೊಟ್ಟರೆಮಗೆ. ಆತನ ಕೈಯಲ್ಲಿಹುದು ರಾಜ್ಯಾಡಳಿತ. ಅದ್ಭುತಶಾಲಿ, ಮಂತ್ರಿ ಶ್ರೇಷ್ಠ, ಪರಾಕ್ರಮ ದೇವ, ಅನಂತ ಪಿತ, ಶಾಂತಿ ನೃಪ ಇವು ಆತನ ನಾಮಾಂಕಿತ. ಅಂತ್ಯವಿರದಾತನ ರಾಜ್ಯಾಭಿವೃದ್ಧಿಗೆ, ಕೊನೆಯಿರದ ರಾಜ್ಯದ ಶಾಂತಿಗೆ. ಅಸೀನನಾಗುವನಾತ ದಾವೀದನ ಸಿಂಹಾಸನದ ಮೇಲೆ, ಅಧಿಕಾರ ನಡೆಸುವನು ಆ ಸಾಮ್ರಾಜ್ಯದ ಮೇಲೆ. ಬಲಪಡಿಸುವನು ನ್ಯಾಯ ನೀತಿಯಿಂದದನ್ನು, ಇಂದಿಗೂ ಎಂದೆಂದಿಗೂ ಸ್ಥಿರಪಡಿಸುವನದನ್ನು. ಸರ್ವಶಕ್ತ ಸ್ವಾಮಿಯ ಆಗ್ರಹವೇ ಸಾಧಿಸುವುದನ್ನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಓವಯ್ಯ ಓವಯ್ಯ ಓವಯ್ಯ
ನಡೆಸಲು ರಾಜ ಬಂದವನೇ, ಬಾಳ್ವೆ ನಡೆಸಲು ವರ ತಂದವನೇ, ತಂದ ಬಂದ ಮುರಿದ ಮನವ ಬೆಸೆಯಲು, ಬೆಸೆದ ಮನಕ ಮುದವ ನೀಡಿ ಹರಸಲು, ತಂದ ಬಂದ ಮುರಿದ ಮನವ ಬೆಸೆಯಲು, ಬೆಸೆದ ಮನಕ ಮುದವ ನೀಡಿ ಹರಸಲು. ಬಂದನೋ ಯೇಸು ಕಂದ ಬಂದನೋ, ಕಂದನೋ ಶಾಂತಿ ಜಗಕ್ಕ ತಂದನೋ, ಬಂದನೋ ಯೇಸು ಕಂದ ಬಂದನೋ, ಕಂದನೋ ಶಾಂತಿ ಜಗಕ್ಕ ತಂದನೋ. ಅಂಬರದಾಗಿ ದೂತನು ಬಂದು ಕೊಲ್ಲಗೆ ಕಂಡ, ಯಾವರಿಗೆ ಮಹಿಮೆ ಜಗಕ್ಕೆಲ್ಲ ಶಾಂತಿ ಸಂದೇಶ ತಂದ. ಓಹೋ ಅಂಬರದಾಗೆ ದೂತನು ಬಂದ ಕೊಲ್ಲಗೆ ಕಂಡ, ದೇವರಿಗೆ ಮಹಿಮೆ ಜಗಕ್ಕೆಲ್ಲ ಶಾಂತಿ ಸಂದೇಶ ತಂದ. ಕುಣಿದಾರೆ ಗೊಳ್ಳು ನಲಿದಾರು ಎಲ್ರು ಎಲ್ಲೆಲ್ಲೂ ಆನಂದ ಆನಂದ, ಬಾನಾಗೆ ತಾರೆ ಚುಕ್ಕಿ ಇಟ್ಟಂಗೆ ಆಹಾ ಎಂತ ಚಂದ. ಕಾಣಿಗೆ ಇಟ್ರು ಕಂದನ ಮುಂದೆ, ಕನ್ನಿಕೆಯೊಬ್ಳು ಮಗುವನ್ನು ಹೆರುವಳು ಎಂಬ ವೇದದ ಮಾತು, ಆ ದಿನ ನಿಜವಾಯ್ತು ಜಗವೆಲ್ಲಾರೆ ತುಂತಸ ತುಂತು ತುಂತು. ರಾಜರ ರಾಜ ಗೋತ್ರಿಯಲ್ಲವನೇ, ವೀರತೆಯನ್ನ ಸಾರುತ್ತಲ್ಲವನೇ, ರಾಜರ ರಾಜ ಭೂಮಿಯಲ್ಲವನೇ, ದೀನತೆಯನ್ನು ಸಾರುತ್ತಲ್ಲವನೇ. ಎಲ್ಲಿಗೂ ಅದನ್ನೇ ಹೇಳುತ್ತಲ್ಲವೇ, ಪ್ರೀತಿ ಬಾಳಿ ಎನ್ನುತ್ತಲ್ಲವೇ, ಎಲ್ಲರೂ ಆಜ್ಞೆ ಹೇಳುತ್ತಲ್ಲವೇ. ಎಲ್ಲ ಜನಾಂಗಗಳ ಜನರೊಂದಿಗೆ ದೇವರು ಸದಾ ಸಂಪರ್ಕದಲ್ಲಿದ್ದರೂ ಜನರು ಅದನ್ನು ಗ್ರಹಿಸಿರಲಿಲ್ಲ. ಕಡೆಗೆ ತಮ್ಮ ಪುತ್ರನ ಮುಖೇನ ಏರ್ಪಟ್ಟ ನೂತನ ಸಂಪರ್ಕ ಅಮರವಾಯಿತು ಎನ್ನುತ್ತದೆ ಈ ಸುಂದರ ವಾಚನ. ಪೌಲನು ತೀತನಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ಎಲ್ಲ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ವಿಸರ್ಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಅಲ್ಲದೆ ಮಹೋನ್ನತ ದೇವರು ಮತ್ತು ನಮ್ಮ ಉದ್ಧಾರಕ ಯೇಸು ಕ್ರಿಸ್ತರು ಮಹಿಮಾರೂಪದಲ್ಲಿ ನಮಗೆ ಪ್ರತ್ಯಕ್ಷವಾಗುವ ಸೌಭಾಗ್ಯವನ್ನು ನಾವು ಎದುರು ನೋಡಬೇಕೆಂದು ಅದು ಕಲಿಸುತ್ತದೆ. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಲೆಂದು ತಮ್ಮನ್ನೇ ನಮಗಾಗಿ ಸಮರ್ಪಿಸಿಕೊಟ್ಟರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah. Hallelujah, 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 hallelujah.
ಜನತೆ ಹೋಗಿ ಸಾರಿರಿ ನನ್ನ ಸುವಾರ್ತೆ. ನಾನು ಕರೆದೆನು ಪ್ರೀತಿಯ ಜನತೆ ಹೋಗಿ ಸಾರಿರಿ ನನ್ನ ಸುವಾರ್ತೆ. ನನ್ನ ಸುವಾರ್ತೆ. ಅಲ್ಲೆಲೂ ಅಲ್ಲೆಲೂಯ ಅಲ್ಲೆಲೂ ಅಲ್ಲೆಲೂಯ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಚಕ್ರವರ್ತಿ ಅಗುಸ್ತನು ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜನಗಣತಿಯಾಗಬೇಕೆಂದು ಆಜ್ಞೆ ಹೊರಡಿಸಿದನು. ಮೊದಲನೆಯ ಆ ಜನಗಣತಿ ಕುರೇನ್ಯನು ಸಿರಿಯಾ ನಾಡಿಗೆ ರಾಜ್ಯಪಾಲನಾಗಿದ್ದಾಗ ನಡೆಯಿತು. ಆಗ ಎಲ್ಲರೂ ತಮ್ಮ ಹೆಸರನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಜೋಸೇಫನು ದಾವೀದನ ಮನೆತನದವನು ಹಾಗೂ ಗೋತ್ರದವನು. ಆದುದರಿಂದ ಅವನು ಗಲಿಲಾಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೆಯ ನಾಡಿನ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಳಾಗಿದ್ದ ಹಾಗೂ ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳು ಸಹ ಹೋದಳು. ಹೀಗೆ ಅವರು ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಆಕೆ ಚೊಚ್ಚಲು ಮಗನಿಗೆ ಜನ್ಮವಿತ್ತು. ಇದ್ದ ಬಟ್ಟೆಯಲ್ಲೇ ಸುತ್ತಿ ಅದನ್ನು ಗೋದಲಿಯಲ್ಲಿ ಮಲಗಿಸಿದಳು. ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲ ಗದ್ದೆಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿ ಮಂದೆಗಳನ್ನು ಕಾಯುತ್ತಿದ್ದರು. ಇದ್ದಕ್ಕಿದ್ದಂತೆ ದೇವದೂತನೊಬ್ಬನು ಅವರೆದುರಿಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಭಯಪಡಬೇಡ, ಇಗೋ ಜನರೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇಂದೇ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಅವರೇ ಪ್ರಭು ಕ್ರಿಸ್ತ. ಇಗೋ ನಿಮಗೊಂದು ಸೂಚನೆ, ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಿಸಿರುವುದನ್ನು ಕಾಣುವಿರಿ ಎಂದನು. ತಕ್ಷಣವೇ ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರದೊಂದು ಕಾಣಿಸಿಕೊಂಡಿತು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಮಿನುಗುತ್ತಿಹುದು ತಾರೆಗಳು ಆಕಾಶದಲ್ಲಿ, ಆ ತಾರೆಯೇ ಧರೆಗೆ ಇಳಿದಿಹುದು ಗೋದಲಿಯಲ್ಲಿ. ದೂತವೃಂದ ಆಡುತ್ತಿಹುದು ಈ ಧರೆಯಲ್ಲಿ. ಜಗತ್ರಕ್ಷಕ ಹುಟ್ಟಿಹನು ಈ ಜಗದಲ್ಲಿ. ಕುರುಬರು ಕೇಳಿಹರು ದೂತವಾಣಿ, ಬಾಗಿ ನಮಿಸಿಹುದು ಸಕಲ ಪ್ರಾಣಿ. ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಣೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತದೆ. ಮೊದಲನೆಯದಾಗಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಏಕೆ ಡಿಸೆಂಬರ್ 25ನೇ ತಾರೀಕು ಆಚರಿಸ್ತೇವೆ ಅಂತ, ಅದು ಮೊದಲನೆಯ ಪ್ರಶ್ನೆ. ಎರಡನೆಯ ಪ್ರಶ್ನೆ, ನಿಜವಾಗ್ಲೂ ಪ್ರಭು ಯೇಸು ಕ್ರಿಸ್ತರು ಡಿಸೆಂಬರ್ 25ನೇ ತಾರೀಕು ಹುಟ್ಟಿದರಾ ಅಂತ. ಮೂರನೆಯ ಪ್ರಶ್ನೆ, ಈ ಕ್ರಿಸ್ಮಸ್ ಎಂಬ ಪದದ ಅರ್ಥವೇನು? ಈ ರೀತಿ ಹಲವಾರು ಪ್ರಶ್ನೆಗಳನ್ನು
ನಿಮ್ಮ ಸ್ನೇಹಿತರು ಅಥವಾ ಅನ್ಯ ಧರ್ಮದವರು ಕೇಳಬಹುದು. ಅದಕ್ಕೆಲ್ಲ ಉತ್ತರವನ್ನು ಈ ಒಂದು ದಿನದಂದು ನಾವೆಲ್ಲರೂ ತಿಳಿದುಕೊಳ್ಳೋಣ. ಆದ್ಮೇಲೆ ಮೊಟ್ಟ ಮೊದಲನೇದಾಗಿ ಕ್ರಿಸ್ಮಸ್ ಹಬ್ಬವನ್ನು ದಿನಾಂಕ 25 ಡಿಸೆಂಬರ್ನಂದು ಆಚರಿಸಲು ಮುಖ್ಯ ಕಾರಣವಾದರೂ ಏನು? ಕಾರಣ ಏನಂದರೆ, 4ನೇ ಶತಮಾನದಲ್ಲಿ ರೋಮ್ ನಗರದಲ್ಲಿ ಡಿಸೆಂಬರ್ 25ರಂದು ಒಂದು ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ರು. ಆ ಹಬ್ಬ ಯಾವ ಹಬ್ಬ ಅಂದರೆ ಸೂರ್ಯದೇವನ ಹಬ್ಬ. ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು ಅಂದರೆ, ಇಡೀ ಊರಿನ ಅಕ್ಕಪಕ್ಕದ ಊರಿನ ಜನರು ಎಲ್ಲರೂ ಸಹ ಒಟ್ಟಾಗಿ ಸೇರಿ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ರು. ಕೇವಲ ಈ ರೋಮ್ ನಗರದ ಸಾಮ್ರಾಜ್ಯಕ್ಕೆ ಸೇರಿದವರು ಮಾತ್ರ ಅಲ್ಲ, ಯಾರೆಲ್ಲ ಕ್ರಿಸ್ತರ ಅನುಯಾಯಿಗಳಾಗಿದ್ದರೂ ಸಹ ಅವರು ಸಹ ಈ ಒಂದು ಹಬ್ಬದ ಆಕರ್ಷಣೆಗೆ, ಏನಕಂದ್ರೆ ಅಷ್ಟು ಅದ್ಧೂರಿಯಿಂದ ಆಚರಿಸ್ತಾ ಇದ್ದಾರಲ್ಲ, ಆ ಕಾರಣದಿಂದ ಈ ಹಬ್ಬದ ಆಚರಣೆ ಅಷ್ಟು ಆಕರ್ಷಣೆಯಾಗಿರುವ ಕಾರಣದಿಂದ ಹಲವಾರು ಕ್ರೈಸ್ತರು ಸಹ ಈ ಒಂದು ಹಬ್ಬದ ಆಚರಣೆಯಲ್ಲಿ ತೊಡಗಿದ್ದರು. ನಮಗೆ ತಿಳಿದಿರುವ ಹಾಗೆ 10 ಕಟ್ಟಳೆಗಳಲ್ಲಿ ಮೊದಲನೇ ಕಟ್ಟಳೆ ನಿಜವಾದ ಏಕದೇವರನ್ನು ಆರಾಧಿಸುವಂಥ. ನಮ್ಮ ಒಂದು ಕ್ರೈಸ್ತರು ನಿಜವಾದ ಏಕದೇವರನ್ನು ಆರಾಧಿಸುವ ಬದಲು ಬೇರೆ ಒಂದು ದೇವರ ಒಂದು ಆರಾಧನೆಯಲ್ಲಿ ತೊಡಗಿದ್ದಾರೆ. ಇದನ್ನು ತಪ್ಪಿಸಬೇಕು ಅಂತ ಧರ್ಮಸಭೆಯು ದಿನಾಂಕ 25ರಂದು ಪ್ರಭು ಯೇಸು ಕ್ರಿಸ್ತರ ಜನನವನ್ನು ಒಂದು ಅಂದಿನಿಂದ 4ನೇ ಶತಮಾನದಿಂದ ಆಚರಿಸಿಕೊಂಡು ಬರಲು ಆರಂಭಿಸಿದರು. ಈಗ ನಮಗೆ ತಿಳಿದಿರ್ಬೋದು, ನಿಜವಾಗಲೂ ಪ್ರಭು ಯೇಸು ಕ್ರಿಸ್ತರು ಡಿಸೆಂಬರ್ 25ನೇ ತಾರೀಕು ಹುಟ್ಟಿದ್ರಾ ಅಥವಾ ಇಲ್ವಾ ಅಂತ. ಆ ಒಂದು ಆರಾಧನೆಯನ್ನು ತಪ್ಪಿಸುವುದಕ್ಕೋಸ್ಕರ ಧರ್ಮಸಭೆಯು ಈ ಒಂದು ಡಿಸೆಂಬರ್ 25ರಂದು ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರು. ಹಾಗಂತ ಪ್ರಭು ಯೇಸು ಕ್ರಿಸ್ತರು ನಿಜವಾಗ್ಲೂ ಜನಿಸ್ತರ ಅಂತ ಪ್ರಶ್ನೆ ನಾವು ಹೇಳಿದ್ರೆ 100ಕ್ಕೆ 100ರಷ್ಟು ಸತ್ಯ. ಪ್ರಭು ಯೇಸು ಕ್ರಿಸ್ತರು ಈ ಲೋಕದಲ್ಲಿ 2000 ವರ್ಷಗಳ ಹಿಂದೆ ಮನುಷ್ಯನ ರೂಪವನ್ನು ತಾಳಿ ಜನಿಸಿದರು. ಆದರೆ ನಿಖರವಾಗಿ ಇದೇ ದಿನ ಜನಿಸಿದರು ಅಂತ ಇಲ್ಲ. ಕಾರಣ ಏನಕಂದರೆ, ಹಲವಾರು ವಿದ್ವಾಂಸರು ಅಥವಾ ಹಲವಾರು ಬೈಬಲ್ ಪಂಡಿತರು ಹೇಳ್ತಾರೆ, ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಪ್ರಭು ಯೇಸು ಕ್ರಿಸ್ತರು ಜನಿಸಿರಬಹುದು ಎಂದು ಹೇಳುತ್ತಾರೆ. ಆ ಒಂದು ಕಾರಣದಿಂದಲೇ 4ನೇ ಶತಮಾನದಿಂದ ಹಿಡಿದು ಈಗಿನ ತನಕ 2024 ಇದ್ದುವಾಗ ನಾವು ಈಗಿನ ತನಕ ಈ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಮಾಡ್ತೇವೆ. ಆದಮೇಲೆ ಯಾರಾದರೂ ವಯಸ್ಕರ ಬಳಿ ಹೋಗ್ಬಿಟ್ಟು, ಸ್ವಲ್ಪ ವಯಸ್ಸಾಗಿರೋ ಬಳಿ ಹೋಗ್ಬಿಟ್ಟು, ನಿನ್ನ ಹುಟ್ಟುಹಬ್ಬದ ದಿನಾಂಕ ಏನು ಅಜ್ಜಿ ಅಥವಾ ತಾತ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಅವರಿಗೆ ಅವರ ಹುಟ್ಟುಹಬ್ಬದ ದಿನಾಂಕ ಅಥವಾ ಡೇಟ್ ಆಫ್ ಬರ್ತ್ ಅಂತ ಹೇಳ್ತಾರಲ್ಲ, ಅದು ಜ್ಞಾಪಕಕ್ಕೆ ಇರೋದಿಲ್ಲ. ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನಿನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ಯಾ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಎಷ್ಟು ವಯಸ್ಸು ಅಂತ ಹೇಳಿದ್ರೆ ಒಂದು 80-90 ಅಂತ ಒಂದು ಊಹೆಯನ್ನು ಮಾಡ್ಕೊಂಡು ಹೇಳ್ತಾರೆ. ಏಕೆಂದರೆ ಈ ಪ್ರಸ್ತುತ ಜಗತ್ತಿನಲ್ಲಿರುವವರು ಮಕ್ಕಳು 1 ತಿಂಗಳು ನಡೆದಾಗ ಒಂದು ಫೋಟೋವನ್ನು ಹಾಕ್ತಾರೆ, 2 ತಿಂಗಳು, ಹೀಗೆ 12 ತಿಂಗಳು ಮುಗಿದು ಮೊದಲನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಒಂದು ದೊಡ್ಡ ಹಬ್ಬದ ರೀತಿಯನ್ನೇ ಮಾಡ್ತಾರೆ. ಹಳೆಯ ಕಾಲದಲ್ಲಿ ಹುಟ್ಟುಹಬ್ಬ ಎಲ್ಲ ಆ ರೀತಿಯನ್ನು ಮಾಡ್ತಾನೆ ಇರಲಿಲ್ಲ. ಆ ಹುಟ್ಟುಹಬ್ಬ ಜ್ಞಾಪಕಕ್ಕೆ ಬಂದ್ರೇ ಹೆಚ್ಚು, ಆ ರೀತಿಯಾದ ಒಂದು ಪರಿಸ್ಥಿತಿ ಇತ್ತು. ಹಾಗಾದರೆ 2000 ವರ್ಷಗಳ ಹಿಂದೆ ಜನಿಸಿದ ಪ್ರಭು ಯೇಸು ಕ್ರಿಸ್ತರ ಜನನದ ನಿಖರವಾದ ಒಂದು ದಿನಾಂಕವನ್ನು ನೆನಪಿಸಿಕೊಳ್ಳಲು ನಮಗೆ ಸಾಧ್ಯವಿಲ್ಲ. ಆ ಕಾರಣದಿಂದ ಧರ್ಮಸಭೆಯು ನಿಗದಿಪಡಿಸಿದಂಥ ಒಂದು ದಿನಾಂಕದ ಮೇಲೆಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಕುಟುಂಬದ ಹಬ್ಬದ ರೀತಿಯಲ್ಲಿ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ. ಆದಮೇಲೆ ಒಮ್ಮೆ ಓರ್ವ ರಾಜ ಏನು ಮಾಡ್ತಾನೆ, ಓರ್ವ ಸುಂದರವಾದ ಯುವತಿಯನ್ನು ನೋಡಿ ಪ್ರೀತಿಯಲ್ಲಿ ಬಿದ್ದು ಬಿಡ್ತಾನೆ. ಆತನು ಮೊದಲ ನೋಟದಲ್ಲಿ ಪ್ರೀತಿ ಅಂತ ಹೇಳ್ತಾರಲ್ಲ, ಆ ರೀತಿ ಆ ಯುವತಿಯನ್ನು ನೋಡಿ ಮೊದಲ ನೋಟದಲ್ಲೇ ಪ್ರೀತಿಯನ್ನು ಮಾಡಲು ಆರಂಭಿಸ್ತಾನೆ. ಆದರೆ ಈತನ ದೊಡ್ಡ ರಾಜ, ಆದರೆ ಆ ಯುವತಿ ಮಾತ್ರ ಓರ್ವ ಸೇವಕನ ಮಗಳಾಗಿದ್ಲು. ಆದರೂ ಸಹ ಈ ಒಂದು ತಾರತಮ್ಯ ಏನು ಮಾಡದೆ ಆತ ರಾಜ ಏನು ಮಾಡ್ತಾನೆ, ಆ ಯುವತಿಯನ್ನು ಅಪಾರವಾಗಿ ಪ್ರೀತಿಸಲು ಆರಂಭಿಸ್ತಾನೆ. ನಾನೇನಾದರೂ ರಾಜ ಅಂತ ಆ ಯುವತಿಗೆ ಗೊತ್ತಾದರೆ ಖಂಡಿತವಾಗ್ಲೂ ಆಕೆ ನನ್ನ ಪ್ರೀತಿಸೋದಿಲ್ಲ ಅಂತ ನೆನೆಸಿಕೊಂಡು ತನ್ನ ಮಂತ್ರಿಯನ್ನು ಕರೀತಾನೆ. ತನ್ನ ಮಂತ್ರಿಯನ್ನು ಕರೆದುಬಿಟ್ಟು, ಮಂತ್ರಿ ನೋಡು, ನಾನು ನಮ್ಮ ಆಸ್ಥಾನದಲ್ಲಿರುವಂತಹ ಓರ್ವ ಸೇವಕನ ಮಗಳನ್ನು ನಾನು ತುಂಬ ಪ್ರೀತಿಸ್ತಾ ಇದ್ದೇನೆ. ಆದರೆ ನನ್ನ ಪ್ರೀತಿಯನ್ನು ಯಾವ ರೀತಿ ನಾನು ಹೇಳ್ಕೊಳ್ಳೋದು? ನಾನು ರಾಜ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಹ ಆಕೆ ನನ್ನನ್ನು ನಿರಾಕರಿಸಿಬಿಡ್ತಾಳೆ. ಯಾಕಂದರೆ ಭಯವಾಗಿ ಆಕೆ ನಿರಾಕರಿಸಿಬಿಡೋದು. ಯಾವ ರೀತಿ ನನ್ನ ಪ್ರೀತಿಯನ್ನು ನಾನು ಹೇಳ್ಕೊಳ್ಬೋದು ಅಂತ ಹೇಳಿದಾಗ ಮಂತ್ರಿ ಹೇಳ್ತಾನಂತೆ, ರಾಜ, ನಿಮ್ಮಲ್ಲಿರುವಂತಹ ಆಸ್ತಿ ಸಂಪತ್ತು ವಜ್ರ ವೈಢೂರ್ಯ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಆಕೆ ಮುಂದೆ ಸುರೀರಿ, ಖಂಡಿತವಾಗ್ಲೂ ಆಕೆ ನಿನ್ನ ಒಪ್ತಾಳೆ ಅಂತ ಹೇಳ್ತಾರೆ. ಆಗ ರಾಜ ಹೇಳ್ತಾನೆ, ಅದು ಸಾಧ್ಯವಿಲ್ಲ, ಖಂಡಿತವಾಗ್ಲೂ ಆಕೆ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಉಪಾಯವನ್ನು ಮಂತ್ರಿ ನೀಡ್ತಾನೆ,
ನೀವೇಕೆ ಆಕೆಯನ್ನು ಒಂದು ಯುದ್ಧಕ್ಕೆ ಕರೆದುಕೊಂಡು ಹೋಗಬಾರ್ದು? ಆ ಯುದ್ಧಕ್ಕೆ ಹೋಗಿ ನಿಮ್ಮ ಶೌರ್ಯವನ್ನು ತೋರಿಸಿದರೆ ಖಂಡಿತವಾಗಲೂ ಆಕೆ ನಿಮ್ಮನ್ನು ಪ್ರೀತಿಸ್ತಾಳೆ ಅಂತ ಹೇಳ್ತಾರೆ. ಆ ರಾಜನಿಗೆ ಕೋಪ ಬಂದು, ನನ್ನ ಶೌರ್ಯವನ್ನು, ಅಲ್ಲಿರುವ ಸಾವು ನೋವನ್ನು ನೋಡಿದ್ರೆ ಖಂಡಿತವಾಗ್ಲೂ ಆಕೆ ಕೈ ಮುಗಿದು ಬೇಡಪ್ಪ ನೀನು ಅಂತ ಹೋಗ್ಬಿಡ್ತಾಳೆ ಅಂತ ಹೇಳ್ತಾನೆ. ಈ ರೀತಿ ಇರಬೇಕಾದ್ರೆ ರಾಜನೇ ಒಂದು ಉಪಾಯ ಮಾಡ್ತಾನೆ. ಆ ಉಪಾಯ ಏನಂದರೆ, ನಾನು ರಾಜನ ರೀತಿ ಹೋಗಿ ಆಕೆಯ ಮುಂದೆ ನನ್ನ ಪ್ರೀತಿಯನ್ನು ತೋರಿಸ್ಕೊಳ್ಳೋದಿಲ್ಲ, ಬದಲಿಗೆ ಓರ್ವ ಸಾಧಾರಣ ಸೇವಕನ ರೂಪದಲ್ಲಿ ಹೋಗಿ ನನ್ನ ಪ್ರೀತಿಯನ್ನು ಆಕೆಗೆ ತೋರಿಸ್ಕೊಳ್ತೀನಿ ಅಂತ ಹೇಳಿ, ಆತನ ರಾಜನಾಗಿದ್ದರೂ ಸಹ ಸೇವಕನಾಗಿ ತನ್ನನ್ನೇ ತಾನು ತಗ್ಗಿಸಿಕೊಂಡು ತನ್ನ ಪ್ರೀತಿಯನ್ನು ತೋರ್ಪಡಿಸಿಕೊಡಲು ಆಕೆಯ ಬಳಿ ಹೋಗುತ್ತಾನೆ. ಅದೇ ರೀತಿ ಆದಮೇಲೆ 2000 ವರ್ಷಗಳ ಹಿಂದೆ ಪ್ರಭು ಯೇಸು ಕ್ರಿಸ್ತರು ರಾಜಾದಿ ರಾಜರಾಗಿದ್ದರೂ ಸಹ ಈ ಪ್ರಪಂಚವನ್ನು ಎಷ್ಟು ಪ್ರೀತಿಸಿದರು ಅಂದರೆ, ಓರ್ವ ಸಾಧಾರಣ ಸೇವಕನಾಗಿ ಈ ಲೋಕಕ್ಕೆ ಬಂದು ತಮ್ಮ ಪ್ರೀತಿಯನ್ನು ಅವರು ತೋರ್ಪಡಿಸಿದರು ಅಂತ ಹೇಳ್ಬೋದು. ಆದ್ಮೇಲೆ ಇಂದಿನ ಮೊದಲನೆಯ ವಾಚನವನ್ನು ನಾವು ನೋಡಿದರೆ ಪ್ರವಾದಿ ಯೆಶಾಯನ ಗ್ರಂಥದಿಂದ ಆರಿಸಲಾಗಿದೆ. ಇಸ್ರಾಯೇಲರ ವಿರುದ್ಧ ದಂಡೆಂತಿ ಬಂದಂತಹ ಶತ್ರುಗಳು ಏನು ಮಾಡ್ತಾರೆ ಅಂದರೆ, ಈ ಉತ್ತರ ಭಾಗದ ಇಸ್ರಾಯೇಲನ್ನು ಆಕ್ರಮಿಸಿಕೊಳ್ತಾರೆ. ಅಲ್ಲಿರುವಂತಹ ಒಂದು ನೆಲವನ್ನಾಗಲಿ, ಭೂಮಿಯನ್ನಾಗಲಿ, ಪೈರುಗಳನ್ನಾಗಲಿ ಎಲ್ಲವನ್ನ ಸುಟ್ಟು ಭಸ್ಮ ಮಾಡಾಕ್ಬಿಡ್ತಾರೆ. ಸುಟ್ಟು ಭಸ್ಮ ಮಾಡಾದ್ಮೇಲೆ ಸುಮ್ಮನೆ ಹಾಗೆ ಅವರು ಹಿಂದಿರುಗೋದಿಲ್ಲ. ಮರಳಿ ಅಲ್ಲಿರುವಂತಹ ಬಲಿಷ್ಠವಾದ ಜನರನ್ನು, ಎಲ್ಲ ರೀತಿ ಕಲೆಗಾರಗಳನ್ನು ಎಲ್ಲರನ್ನ ಸರಪಳಿ ಹಾಕಿ, ಹೆಗಲ ಮೇಲೆ ನೊಗವನ್ನು ಹಾಕಿ ದರದರನ್ನೇ ಎಳೆದುಕೊಂಡು ಹೋಗ್ತಾರೆ. ಏಕೆಂದರೆ ಈ ರೀತಿ ಎಲ್ಲ ರೀತಿಯ ಪ್ರತಿಭೆ ಉಳ್ಳವರು ತಮ್ಮ ರಾಜ್ಯಕ್ಕೆ ಕರೆದುಕೊಂಡು ಹೋದರೆ ಅವರ ರಾಜ್ಯ ಉತ್ತಮವಾಗಿ ಹೆಚ್ಚಾಗಿ ಬೆಳೆಯುತ್ತದೆ ಅಂತ ಎಲ್ಲರನ್ನ ಕರೆದುಕೊಂಡು ಹೋಗ್ತಾರೆ. ದಾರಿಯಲ್ಲಿ ಅವರಿಗೆ ಅಲ್ಪ ಸ್ವಲ್ಪ ಊಟವನ್ನು ನೀಡಿ ಹೊಡೆದು ಬಡಿದು ಕರ್ಕೊಂಡು ಹೋಗ್ತಾರೆ. ಅದನ್ನು ಒಂದು ದೃಶ್ಯವನ್ನು ನೋಡುವುದಕ್ಕೆ ಕರುಳು ಕಿತ್ತು ಬರುವಷ್ಟು ನೋವಾಗುತ್ತದೆ. ಅಂಥ ಒಂದು ಭೀಕರವಾದ ದೃಶ್ಯ. ಅಂಥ ಸಮಯದಲ್ಲಿ ಜೀವಿಸಿದಂತಹ ಪ್ರವಾದಿ ಈ ಯೆಶಾಯ ಪ್ರವಾದಿಯಾಗಿದ್ದಾರೆ. ಆ ಕಾರಣದಿಂದಲೇ ಯೆಶಾಯ ಪ್ರವಾದಿ ಬಹಳ ಸುಂದರವಾಗಿ ಇಂದಿನ ಮೊದಲನೇ ವಾಚನದಲ್ಲಿ ಅಂತ ಹೇಳ್ತಾರೆ ಅಂದರೆ, ಮುಂದೊಂದು ದಿನ ಶತ್ರುಗಳ ದಮನ ಮಾಡಿ ಇಸ್ರಾಯೇಲರನ್ನು ಬಂಧನದಿಂದ ವಿಮುಕ್ತಗೊಳಿಸಿ ಬಲಿಷ್ಠವಾದ ಅರಸನ ಆಗಮ ಆಗುತ್ತದೆ. ಶತ್ರುಗಳನ್ನು, ಖಡ್ಗಗಳನ್ನು ಮತ್ತು ಗುರಾಣಿಗಳನ್ನು ಒಟ್ಟಾಗಿ ಸೇರಿ ಸುಟ್ಟಿ ಬೂದಿ ಮಾಡುತ್ತಾರೆ ಅಂತ ಒಂದು ಭವಿಷ್ಯವಾಣಿಯನ್ನು ನುಡಿಯುತ್ತಾರೆ. ಈ ಒಂದು ಭವಿಷ್ಯವಾಣಿ ಯಾರ ಬಗ್ಗೆ ನುಡಿದಿದ್ದು ಎಂದರೆ ಪ್ರಭು ಯೇಸು ಕ್ರಿಸ್ತರ ಬಳಿ. ನಿಮ್ಮಲ್ಲಿರುವಂಥ ಎಲ್ಲ ಕಷ್ಟ, ನೋವು, ತೊಂದರೆಗಳನ್ನೆಲ್ಲ ದೂರ ಮಾಡುವಂಥವರು ಬರ್ತಾರೆ. ನಿಮ್ಮಲ್ಲಿರುವಂತಹ ಏನೇ ಒಂದು ತೊಂದರೆ ಆಗಲಿ ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಅವರ ಜನನವಾಗುತ್ತದೆ ಅಂತ ಅವರು ಹೇಳ್ತಾರೆ. ಅವರು ಪ್ರವಾದನೆ ಹೇಳಿದ 700 ವರ್ಷಗಳ ನಂತರ ಪ್ರಭು ಯೇಸು ಕ್ರಿಸ್ತರ ಜನನ ಬೆತ್ಲೆಹೇಮ್ ನಗರದಲ್ಲಾಗುತ್ತದೆ. ಆದ್ಮೇಲೆ ಇಂದಿನ ಶುಭ ಸಂದೇಶಕ್ಕೆ ನಾವು ಬಂದರೆ, ಇಂದಿನ ಶುಭ ಸಂದೇಶವನ್ನು ನಾವು ಹಲವಾರು ಬಾರಿ ಕೇಳಿದ್ದೇವೆ. ಅತಿ ಮುಖ್ಯವಾಗಿ ಎಲ್ಲರೂ ಇವಾಗ ತೂಕೊಡಿಸಿ ಯಾವಾಗಪ್ಪ ಈ ಫಾದರ್ ಮುಗಿಸ್ತಾರೆ ಅಂತ ನಿದ್ದೆ ಹೊಡೆಯೋ ಟೈಮಲ್ಲಿ ಒಂದು ವಾಚನ ಬರುತ್ತೆ. ಯಾವ ರೀತಿ ಕುರುಬರು ಪ್ರಭು ಯೇಸು ಕ್ರಿಸ್ತರನ್ನು ಸಂಧಿಸಿದರು, ದೇವದೂತರು ಯಾವ ರೀತಿ ಹಾಡನ್ನು ಹಾಡಿದ್ರು. ನನಗೆ ಆ ಹಾಡನ್ನು ಹಾಡಿದ್ರೆ ನನಗೆ ನಿದ್ದೆ ಬರ್ತಾ ಐತೆ ಅಂತ ನಿಮಗೆಲ್ಲರಿಗೂ ಅನಿಸಿರ್ಬೋದು. ಆದರೆ ನಿಜವಾಗಲೂ 2000 ವರ್ಷಗಳ ಹಿಂದೆ ಆ ಪ್ರಭು ಯೇಸು ಕ್ರಿಸ್ತರು ಜನನವಾದಾಗ ಯಾವ ರೀತಿಯಾದ ಒಂದು ಹಬ್ಬದ ವಾತಾವರಣ, ಸಂತೋಷದ ವಾತಾವರಣ ಮೂಡಿತು ಅಂತ ನಾವು ನೋಡಬಹುದು. ಆದಮೇಲೆ ಇಂದಿನ ಶುಭ ಸಂದೇಶವನ್ನು ಆಲಿಸಬೇಕಾದ್ರೆ 2 ವಿಧವಾದ ಜನರ ಬಗ್ಗೆ ಲಿಖಿತವಾಗಿದೆ. ಮೊದಲನೇದಾಗಿ ಕುರುಬರು ಪ್ರಭು ಯೇಸು ಕ್ರಿಸ್ತರನ್ನು ನೋಡೋದಕ್ಕೆ ಹೋಗ್ತಾರೆ. ಸಾಮಾನ್ಯವಾಗಿ ಈ ಯಹೂದ್ಯರು ಕುರುಬರನ್ನು ಬಹಳ ನಿರ್ಲಕ್ಷ್ಯ ಮಾಡ್ತಾಯಿದ್ರು, ಅವ್ರನ್ನ ಬಹಳ ಕೀಳಾಗಿ ನೋಡ್ತಾ ಇದ್ರು. ಕಾರಣ ಅವರ ವೃತ್ತಿಯನ್ನು ನೋಡಿ ಅಲ್ಲ, ಬದಲಾಗಿ ಇವಾಗ ಯಾರಾದರೂ ಒಬ್ಬರು ಮನೆಯಲ್ಲಿ ಕುರಿ ಅಥವಾ ಮೇಕೆಯನ್ನು ಸಾಕಿದರೆ ಯಾರಾದರೂ ನೆಂಟರಿಷ್ಟ್ರ ಮನೆಗೆ ಹೋಗೋಕ್ಕೂ ಸಾಧ್ಯವಿಲ್ಲ. ಯಾವಾಗಲೂ ಆ ಕುರಿಯನ್ನು ಕರೆದುಕೊಂಡು ಬೆಳಗ್ಗೆಯಿಂದ ಸಂಜೆಯ ತನಕ ಮೇವನ್ನು ನೀಡಬೇಕು. ಈ ಪ್ರಸ್ತುತ ಜಗತ್ತಿಗೆ ಬಂದರೆ ಯಾರಾದರೂ ಮನೆಯಲ್ಲಿ ನಾಯಿ ಮರಿಯನ್ನು ಸಾಕಿದರೆ ಯಾರಾದರೂ ಒಂದು ನೆಂಟರಿಷ್ಟ್ರ ಮನೆಗೆ ಹೋಗೋದಕ್ಕೆ ಕಷ್ಟ, ಯಾಕೆಂದರೆ ನಾಯಿ ಒಂದನ್ನೇ ಬಿಟ್ಟು ಹೋಗೋದಕ್ಕೆ ಕಷ್ಟ ಅಂತ. ಆ ರೀತಿಯಾದ ಒಂದು ಪರಿಸ್ಥಿತಿ ಆ ಕುರುಬರಲ್ಲಿತ್ತು. ಆ ಕಾರಣದಿಂದ ಈ ಕುರುಬರೆಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ, ಜೆರುಸಲೇಮ್ ದೇವಾಲಯಕ್ಕೆ ಅವರು ಭಾಗಿಯಾಗ್ತಾ ಇರಲಿಲ್ಲ, ಯಾವುದೇ ಪೂಜೆ ಪುರಸ್ಕಾರಗಳಿಗೆ ಅವರು ಭಾಗಿಯಾಗ್ತಾ ಇರಲಿಲ್ಲ. ಆ ಕಾರಣದಿಂದ ಯಹೂದ್ಯರು ಅವ್ರನ್ನ ದ್ವೇಷಿಸ್ತಾ ಇದ್ರು, ಅವ್ರನ್ನ ಪಾಪಿಗಳು ಅಂತ ಹೇಳ್ತಾ ಇದ್ರು. ಆದರೆ ದೇವರ ದೃಷ್ಟಿಗೆ ಅವರು ಪಾಪಿಗಳಲ್ಲ. ದೇವರು ಅವರಿಗೆ ಗಬ್ರಿಯೇಲ್ ದೇವದೂತನು ಆ ದರ್ಶನವನ್ನು ನೀಡಿ ಅಲ್ಲಿ ಒಂದು ಮಗು ಬೆತ್ಲೆಹೇಮ್ ನಗರದಲ್ಲಿ ಮಗುವಿನ ಜನನವಾಗಿದೆ, ಹೋಗಿ ನೋಡಿ ಅಂತ ಒಂದು ಸಂದೇಶವನ್ನು ನೀಡುತ್ತಾರೆ. ಈ ಮೂಲಕ ನಮಗೆ ತಿಳಿಯುವಂಥ ಸಂದೇಶವೇನೆಂದರೆ, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು.
ಶ್ರೀಮಂತನಾಗಿರ್ಬೋದು, ಬಡವನಾಗಿರ್ಬೋದು, ವೃತ್ತಿಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿರ್ಬೋದು ಅಥವಾ ಒಂದು ಕೆಳಮಟ್ಟದಲ್ಲಿರ್ಬೋದು, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಅಂತ ಈ ಒಂದು ಕುರುಬರಿಗೆ ಸಂದೇಶವನ್ನು ನೀಡುವುದರ ಮೂಲಕ ದೇವರು ನಮಗೆ ಸಂದೇಶವನ್ನು ನೀಡ್ತಾರೆ. ಎರಡನೇದಾಗಿ ನಾವು ನೋಡ್ಬೋದು, ಶುಭ ಸಂದೇಶದಲ್ಲಿ ದೇವದೂತರು ಹಲವಾರು ಜನರು ಒಂದು ಆಕಾಶದಲ್ಲಿ ದೇವದೂತರ ವೃಂದವು ಹಾಡನ್ನು ಹಾಡುವುದನ್ನು ನಾವು ನೋಡ್ತೇವೆ. ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡ್ಬೋದು, ಅದೇ ರೀತಿಯಾದ ಹಾಡನ್ನು ಹಾಡುತ್ತಾ ದೇವರ ಬರುವಿಕೆಯ ಬಗ್ಗೆ, ಎರಡನೇ ಆಗಮನದ ಬಗ್ಗೆ ತಿಳಿಸಿಕೊಡುತ್ತಾರೆ. ಅದು ಯಾವ ಕಾರಣಕ್ಕೆ ಅಂದರೆ, ಈ ಮೊದಲನೇ ಆಗಮನದಲ್ಲಿ ಪ್ರಭು ಯೇಸು ಕ್ರಿಸ್ತರ ಜನನವಾಗಿ ಶಾಂತಿಯು ಉದಯವಾಗಿದೆ, ಆ ಶಾಂತಿಯ ಜನನವಾಗಿದೆ, ಆ ಶಾಂತಿಯು ಮನುಕುಲದಲ್ಲಿ ಪ್ರಸನ್ನವಾಗಿರಬೇಕು ಅಂತ ದೇವದೂತರೆಲ್ಲರೂ ಒಟ್ಟಾಗಿ ಆಡ್ತಾರೆ. ಆದ್ಮೇಲೆ ಹೀಗೆ ಒಮ್ಮೆ ಒಬ್ಬ ಪುಟ್ಟ ಬಾಲಕಿ ಧರ್ಮ ಕೇಂದ್ರದ ಗುರುಗಳನ್ನ ಬಂದು ಭೇಟಿ ಮಾಡ್ತಾಳಂತೆ. ಭೇಟಿ ಮಾಡಿ ಆಕೆಯ ಕೈಯಲ್ಲಿ ಎಲ್ಲ ರೀತಿಯಾದ ತಿಂಡಿ ತಿನಿಸುಗಳು, ಮನೆಯಲ್ಲಿ ಮಾಡ್ತೀವಲ್ಲ ಗಲ್ಗಲ ಅಂತ ಆಗಿರ್ಬೋದು, ರೋಸ್ ಕೋಕ್ ಆಗಿರ್ಬೋದು, ಅಥವಾ ಕೇಕ್ ಆಗಿರ್ಬೋದು, ಅಥವಾ ಏನೋ ಎಲ್ಲ ತುಂಬಿಕೊಂಡು ಒಂದು ಪ್ಯಾಕೆಟ್ ಎತ್ಕೊಂಡು ಪ್ಯಾರಿಷ್ ಪ್ರೀಸ್ಟ್ನ ನೋಡೋಕೆ ಬರ್ತಾರಂತೆ. ಪ್ಯಾರಿಷ್ ಪ್ರೀಸ್ಟ್ಗೆ ಭಾಳ, ಧರ್ಮಕೇಂದ್ರದ ಗುರುಗಳಿಗೆ ಭಾಳ ಸಂತೋಷ ಆಗುತ್ತದೆ. ಅಯ್ಯೋ, ಈ ಪುಟ್ಟ ಹುಡುಗಿ ನನಗೆ ತಿಂಡಿ ತಿನಿಸನ್ನೆಲ್ಲ ತೊಗೊಬಂದಿದ್ದಳ ಅಂತ. ಅವ್ರು ಇನ್ನೇನು ಕೈ ಚಾಚಿ ಕೊಡಮ್ಮ ಅಂತ ಇಸ್ಕೋಬೇಕಾದ್ರೆ ಆ ಹುಡುಗಿ ಬೇಡ ನಿಮಗೆ ಕೊಡೋದಿಲ್ಲ ಅಂತ ಹಾಗೆ ಪಟಕ್ ಅಂತ ಕಿತ್ಕೊಳ್ಳಂತೆ. ಏನು ಕಮ್ಮ, ನೀ ಇಲ್ಲಿ ಬಂದಿರೋದು ನನಗೆ ಕೊಡೋದಕ್ಕಲ್ವಾ ಅಂತ ಹೇಳಿದಾಗ ಆ ಪುಟ್ಟ ಬಾಲಕಿ ಹೇಳಿದಂತೆ, ನಾನು ನಿಮಗೆ ಕೊಡೋಕ್ಕೆ ಬಂದಿಲ್ಲ, ಪ್ರಭು ಯೇಸುವಿಗೆ ಕೊಡೋದಕ್ಕೆ ಬಂದಿದ್ದೇನೆ. ಏಕೆಂದರೆ ನಾನು ಪುಟ್ಟ ಹುಡುಗಿ ಇರಬೇಕಾದ್ರೆ, ನನಗೆ ಜ್ಞಾನ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ಪ್ರಭು ಯೇಸು ಕ್ರಿಸ್ತರು ಇನ್ನೂ ಚಿಕ್ಕ ಮಗುವಾಗೇ ಇದ್ದಾರೆ, ನೀವು ಅವ್ರಿಗೆ ಸರಿಯಾಗಿ ಊಟನೇ ಆಗ್ತಾ ಇಲ್ಲ, ಆ ಕಾರಣದಿಂದ ನಾನು ಅವ್ರಿಗೆ ಈ ತಿಂಡಿ ತಿನಿಸನ್ನು ತೊಗೊಬಂದು ಕೊಟ್ಟಿದ್ದೀನಿ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ಕೊಡ್ತಾಳಂತೆ. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಆ ಪುಟ್ಟ ಮಗುವು ಪ್ರಭು ಯೇಸು ಕ್ರಿಸ್ತರನ್ನು ಅಪಾರವಾಗಿ ಪ್ರೀತಿಸಿತು. ಅದೇ ರೀತಿಯಾದ ಪ್ರೀತಿಯನ್ನು ನಾವು ತೋರಿಸಬೇಕಾಗಿದೆ. ಕೊನೆಯದಾಗಿ ಆತ್ಮೀಯರೇ, 2000 ವರ್ಷಗಳ ಹಿಂದೆ ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದದ್ದು ನನ್ನ ನಿಮ್ಮ ಎಲ್ಲರ ಪಾಪಗಳ ಪರಿಹಾರಕ್ಕಾಗಿ. ಆ ಕ್ರಿಸ್ತರು ಬಂದು ಆ ಪ್ರೀತಿಯ ಚಿಹ್ನೆಯಾಗಿ ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡಿದರು. ಆ ಕ್ರಿಸ್ತನ ಜನನವು ಬೆತ್ಲಹೇಮ್ ಗೋದಲಿಯಲ್ಲಿ ಆಯಿತು. ಇಂದು ಕೇವಲ ಆ ಬೆತ್ಲಹೇಮ್ ಗೋದಲಿಯಲ್ಲಿ ಮಾತ್ರವಲ್ಲ, ನಮ್ಮ ಮನಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಆಗಲೆಂದು ಈ ಬಲಿಪೂಜೆಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಎಂಬ ವಾರ್ತೆಯನ್ನು ಹೇಳಬೇಕಾದ್ರೆ ಎಲ್ಲರೂ ಮೊಣಕಾಲನ್ನು ಹೂರೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಸ್ವರ್ಗದ ದೇವನೇ ಜಗಕ್ಕೆ ಕೊಡುಗೆಯಾಗಿ ಬಂದಿರುವ ಕ್ರಿಸ್ತ ಜನದ ಈ ಸಂದರ್ಭವು ಅಂದಿನ ಕೋಮಲತೆ, ಇಂದಿನ ದೃಢತೆ ಹಾಗೂ ಮುಂದಿನ ಭರವಸೆಯ ಪ್ರತಿಬಿಂಬವಾಗಿದೆ. ಈ ಮಧುರ ಕ್ಷಣಗಳಲ್ಲಿ ನಮ್ಮ ಅವಶ್ಯಕತೆಗಳನ್ನು ದೇವರ ಮುಂದೆ ಇಡೋಣ. ಪ್ರೀತಿಮಯ ದೇವಾ, ಸದುತ್ತರ ನೀಡೆ ಮಾಡಿ. ಪ್ರೀತಿಮಯ ದೇವಾ, ಸದುತ್ತರ ನೀಡೆ ಮಾಡಿ. ಕ್ರಿಸ್ತನ ಬಳಿಗೆ ಕರೆದೊಯ್ದ ಆತಾರೆಯಂತೆ ನಮ್ಮ ತಾಯಿ ಧರ್ಮಸಭೆಯು ಪೋಪ್ ಫ್ರಾನ್ಸಿಸ್ ಅವರ ನೇತೃತ್ವದಲ್ಲಿ ಕ್ರಿಸ್ತನನ್ನು, ಕ್ರಿಸ್ತನ ಶುಭ ಸಂದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವ ಪ್ರಯತ್ನದಲ್ಲಿ
ಮತ್ತಷ್ಟು ಶಕ್ತಿ ಪಡೆಯಲೆಂದು ಪ್ರೀತಿಮಯ ದೇವಾ ಸದುತ್ತರ ನೀಡೆ ಮನೆ. ದೇವದೂತರು ಸಾರಿದ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಮನುಜರಿಗೆ ಶಾಂತಿ ಎಂಬ ವಾಕ್ಯದಂತೆ ನಮ್ಮ ಮನಗಳು ದೇವರಿಗೆ ಸದಾ ಮಹಿಮೆ ಸಲ್ಲಿಸುತ್ತಾ ಶಾಂತಿಯನ್ನು ಕಂಡುಕೊಳ್ಳುವಂತಾಗಲೆಂದು ಪ್ರೀತಿಮಯ ದೇವಾ ಸದುತ್ತರ ನೀಡೆ ಮನೆ. ಅನೇಕ ಕಾರಣಗಳಿಂದ ಬಲಿಪೂಜೆಯನ್ನು ಅರ್ಪಿಸಲು ಅವಕಾಶ ಇಲ್ಲದ ಕ್ರೈಸ್ತ ಜಯಂತಿಯ ಸಂಭ್ರಮವನ್ನು ಜನರೊಂದಿಗೆ ಹೃದಯಪೂರ್ವಕವಾಗಿ ಹಂಚಿಕೊಳ್ಳಲು ಸಾಧ್ಯವಿಲ್ಲದೆ ನೋವು ಅನುಭವಿಸುತ್ತಿರುವ ಗುರುಗಳಿಗೆ ಈ ಕ್ರಿಸ್ತ ಜಯಂತಿಯು ಹೊಸ ಭರವಸೆ ಮತ್ತು ಸಾಂತ್ವನವನ್ನು ನೀಡಲೆಂದು ಪ್ರೀತಿಮಯ ದೇವಾ ಸದುತ್ತರ ನೀಡೆ ಮನೆ. ಪ್ರತಿ ಕ್ರಿಸ್ತ ಜಯಂತಿಯ ಕಾಲವು ಜಗತ್ತಿಗೆ ತರುವ ಉತ್ಸಾಹ, ಶಾಂತಿ, ಸಮಾಧಾನ ಹಾಗೂ ಸಂಭ್ರಮದ ವಾತಾವರಣವು ವರ್ಷ ಪೂರ್ತಿ ಮುಂದುವರೆದು ಕ್ರಿಸ್ತರು ಸರ್ವಕಾಲಕ್ಕೂ ಶಾಂತಿ ಪ್ರೀತಿಯ ರಸ ಎಂಬುದನ್ನು ಈ ಜಗವು ಮನಗಾಣಲೆಂದು ಪ್ರೀತಿಮಯ ದೇವಾ ಸದುತ್ತರ ನೀಡೆ ಮನೆ. ಪ್ರೀತಿಮಯ ದೇವಾ ಸದುತ್ತರ ನೀಡೆ ಮನೆ. ಈಗ ಮೌನವಾಗಿ ನಮ್ಮ ವೈಯಕ್ತಿಕ ಬೇಡಿಕೆಗಳಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರೇ, ಕ್ರಿಸ್ತನ ಜನನ ನಮ್ಮ ಬಾಳಿಗೊಂದು ಹೊಸ ಹೊಳಪನ್ನು ತಂದಿದೆ. ಈ ಪ್ರಭೆಯಲ್ಲಿ ನಾವು ಸದಾಕಾಲ ನಿಮ್ಮ ಮಹಿಮೆಯನ್ನು ಬೆಳಗುವಂಥ ವರವನ್ನು ನೀಡಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ನನ್ನ ಕಾಣಿಕೆ ನಿನ್ನ ಪಾದ ಚರಣಕ್ಕೆ ದೇವಾ ಸ್ವೀಕರಿಸಯ್ಯ, ನನ್ನನ್ನು ನೀ ಹರಸಯ್ಯ. ಅರ್ಪಣೆ 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 ಸಮರ್ಪಣೆ ಅರ್ಪಣೆ 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 ಸಮರ್ಪಣೆ. ಬಾಳಂದ ನನಗೆ ನೀನಿದ್ದ ಕ್ಷಣವೇ ನನ್ನದೆಲ್ಲ ನಿನ್ನದಲ್ಲವೇ. ಅದನ್ನು ಮರಳಿ ನಿನಗೆ ನೀಡುವಾಗ ಎನಗೆ ಓ ಭಾಗ್ಯ ಸಂತೋಷವೇ. ಅರ್ಪಣೆ 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 ಸಮರ್ಪಣೆ ಅರ್ಪಣೆ 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 ಸಮರ್ಪಣೆ.
ನೋವು ನಲಿವಿನಲ್ಲೂ ಸೋಲು ಗೆಲುವಿನಲ್ಲೂ ನಿನ್ನ ಪ್ರೀತಿಯೇ ಪ್ರೇರಣೆ. ಸೋಲು ಗೆಲುವಿನಲ್ಲಿ ನಿನ್ನ ಪ್ರೀತಿಯೇ ಪ್ರೇರಣೆ. ನಿನ್ನ ತ್ಯಾಗವನ್ನು ಇದುವರೆಗೂ ನಾನು ನೀಡ ಬಂದಿ ಈ ಅರ್ಪಣೆ. ನೀಡದಂತೆ ಅರ್ಪಣೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಈ ಮಹೋತ್ಸವದ ಬಲಿಯಾರ್ಪಣೆಯು ನಿಮಗೆ ಮೆಚ್ಚುಗೆಯಾಗಲೆಂದು ಬೇಡುತ್ತೇವೆ. ನಿಮ್ಮ ಪುತ್ರರಲ್ಲಿ ನಮ್ಮ ಸ್ವಭಾವವು ನಿಮ್ಮೊಡನೆ ಒಂದಾಗಿದೆ. ಈ ಪವಿತ್ರ ವಿನಿಮಯದ ಮೂಲಕ ನಾವು ಕ್ರಿಸ್ತರ ಅನುರೂಪಿಗಳಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ಮಾನವರಾದ ದಿವ್ಯವಾಣಿಯು ಪರಮರಹಸ್ಯದ ಮೂಲಕ ನಿಮ್ಮ ಮಹಿಮೆಯ ನೂತನ ಬೆಳಕು ನಮ್ಮ ಮನೋದೃಷ್ಟಿಗೆ ಹೊಳೆದಿದೆ. ಹೀಗೆ ಸದೃಶ್ಯರಾದ ದೇವರನ್ನು ಅವರಲ್ಲಿ ಗುರುತಿಸುವ ನಾವು ಅದೃಶ್ಯವಾದವುಗಳನ್ನು ಪ್ರೀತಿಸಲು ಅವರ ಮುಖಾಂತರ ಆಕರ್ಷಿತರಾಗುವಂತೆ ಅನುಗ್ರಹಿಸಿರಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಹೊರಗೆ ಹೋಸಾನ ಹೊಸನ 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 ನಾಮಕ್ಕೆ ಹೋಸಾನ ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತನು ನೀನೇ. ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿನಗೆ ಸದಾ. ಹೋಸಾನ 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 ದಾವೀದ ಕುವರಗೆ ಹೋಸಾನ. ಹೊಸನ 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 ಕ್ರಿಸ್ತನ ನಾಮಕ್ಕೆ ಹೋಸಾನ ಹೋಸಾನ ಕರ್ತರ ನಾಮದಲ್ಲಿ ಬಂದವನೇ ದೇವಾದಿ ದೇವನಿಗೆ ಹೋಸಾನ. ಯುಗದಲ್ಲೂ ಜೀವಿಸುವ ಯೇಸುವೆ ನಿನಗೆ ಸ್ತುತಿ ಸ್ತೋತ್ರ. ಹೋಸಾನ 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 ದಾವೀದ ಕುವರಗೆ ಹೋಸಾನ. ಹೊಸನ 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 ಕ್ರಿಸ್ತನ ನಾಮಕ್ಕೆ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವೂ ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ.
ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭುವು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣೆ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸೇವೆ ಬಲಿ ಕಾಣಿಕೆಗಳನ್ನು ಇಚ್ಛಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಅವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗಿರುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಂಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ನಮ್ಮ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಹಾಗೂ ಸುಸೈನಾಥನ್ರವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದವರೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆ ಆಗುವಂತೆ ಬಾಳಿ ಲೋಕದಿಂದ ತೆರಳುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ.
ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ಆಮೆನ್. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಇರುವ ನಮ್ಮ ತಂದೆ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ರಾಜ್ಯವು ನಮ್ಮಲ್ಲಿ ತಂದೆ, ನಮ್ಮ ಮನದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ನಮಗೆ ನೀನು ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ಪರರ ತಪ್ಪನ್ನು ನಾವು ಕ್ಷಮಿಸುವೆವು, ನಮ್ಮನ್ನು ಕ್ಷಮಿಸು, ನಮ್ಮನ್ನು ರಕ್ಷಿಸು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು ಅಧಿಕಾರ ಮಹಿಮೆಯು
ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಈಗ ಆಂತರಿಕ ಜೀವಿಸಿ ಆಳವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಆತ್ಮೇರೆ ಪರಸ್ಪರ ಶಾಂತಿಯನ್ನು ಕೋರೋಣ. ಪರಿಹರಿಸಲು ಬಂದ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಕಟಣೆ. ಈಗ ನೀಡುವ ಪರಮ ಪ್ರಸಾದ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ನೀಡಲಾಗುವುದು. ಇತರರು ನೀವು ಇದ್ದ ಸ್ಥಳದಲ್ಲೇ ಇದ್ದು ದೇವರನ್ನು ಪ್ರಾರ್ಥಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಡುವ ಕೊಂಡಾಡುವ ನಮ್ಮ ಕ್ರಿಸ್ತ ಯೇಸು ಜನ್ಮ ತಾಳಿಹ. ಬಾನಿನಲ್ಲಿ ಬಣ್ಣ ಬಣ್ಣ ಮಿಂಚು ಮಿಂಚಿದೆ, ತಾರೆಯೆಲ್ಲ ಮಿನುಗಿನಲಿದಿದೆ. ಭೂಮಿಯಲ್ಲಿ ರಂಗು ಚೆಲ್ಲಿ ಮೆರುಗು ತುಂಬಿದೆ, ಆನಂದದಿಂದ ಕೂಡಿ ನಗುತ್ತಿವೆ. ಹೋ ಓಹೋ ಓಹೋ ಹೋ ಓಹೋ ಓಹೋ ಮಾತೆಯ ಮಮತೆ ಮಡಿಲಿನ ಕಂದನಾಗಿ ಕಂಡ ದೇವಗೆ ಭಕ್ತಿ ಪೂರಿತ ಬೆರಗುಗಳಲ್ಲಿ ಕುರುಬರೆಲ್ಲ ಬಾಗಿ ಮಡಿದರು. ಮಮತೆ ಮಡಿಲಿನ ಕಂದನಾಗಿ ಕಂಡ ದೇವಗೆ ಭಕ್ತಿ ಪೂರಿತ ಬೆರಗುಗಳಲ್ಲಿ ಕುರುಬರೆಲ್ಲ ಬಾಗಿ ಮಡಿದರು. ಗಣಗಣ ಮಹಿಮಗಾನವು ಈ ಧರೆಯ ಜನರ ಹೃದಯ ತಟ್ಟಲು. ಹಾಡುವ ಕೊಂಡಾಡುವ ನಮ್ಮ ಕ್ರಿಸ್ತ ಯೇಸು ಜನ್ಮ ತಾಳಿಹ. ಬಾನಿನಲ್ಲಿ ಬಣ್ಣ ಬಣ್ಣ ಮಿಂಚು ಮಿಂಚಿದೆ, ತಾರೆಯೆಲ್ಲ ಮಿನುಗಿನಲಿದಿದೆ. ಭೂಮಿಯಲ್ಲಿ ರಂಗು ಚೆಲ್ಲಿ ಮೆರುಗು ತುಂಬಿದೆ, ಆನಂದದಿಂದ ಕೂಡಿ ನಗುತ್ತಿವೆ. ಓಹೋ ಓಹೋ ಹೋ ಓಹೋ ಓಹೋ Ba 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 ba.
ನಿನ್ನೆ ನಾಳೆಯೂ ಆದ ನಮ್ಮ ಯೇಸುರಾಜರು ಇಂದು ನಮ್ಮಲ್ಲಿ ವಾಕ್ಯ ರೂಪದಿ ಅಭಯ ತೋರಿ ಹರುಷ ತಂದರು. ಆದಿಯಂತ್ಯವೂ ನಿನ್ನೆ ನಾಳೆಯೂ ಆದ ನಮ್ಮ ಯೇಸುರಾಜರು ಇಂದು ನಮ್ಮಲ್ಲಿ ವಾಕ್ಯ ರೂಪದಿ ಅಭಯ ತೋರಿ ಹರುಷ ತಂದರು. ಗರ್ವ ಹಿಡಿಯುತ್ತ ಪ್ರಭುವ ಗರ್ವ ಸಡವ ನೀಡುವ ಆತ್ಮಶಕ್ತಿಗೆ ವಿರುದ್ಧ ಶ್ರಮಿಸುತ್ತ ಆ ದೇವರಿಗೆ ಪಾತ್ರರಾಗುವ. ಹಾಡುವ ಕೊಂಡಾಡುವ ನಮ್ಮ ಕ್ರಿಸ್ತ ಯೇಸು ಜನ್ಮ ತಾಳಿಹ. ಘೋಷವ ಮಾಡುವ ನಮ್ಮ ಸಂತೋಷ ಹಂಚಿಕೊಳ್ಳುವ. ಬಾನಿನಲ್ಲಿ ಬಣ್ಣ ಬಣ್ಣ ಮಿಂಚು ಮಿಂಚಿದೆ, ತಾರೆಯೆಲ್ಲ ಮಿನುಗಿ ನಲಿದಿದೆ. ಭೂಮಿಯಲ್ಲಿ ರಂಗು ಚೆಲ್ಲಿ ಮೆರುಗು ತುಂಬಿದೆ, ಆನಂದದಿಂದ ಕೂಡಿ ನಗುತ್ತಿದೆ. ಬಾನಿನಲ್ಲಿ ಬಣ್ಣ ಬಣ್ಣ ಮಿಂಚು ಮಿಂಚಿದೆ, ತಾರೆಯೆಲ್ಲ ಮಿನುಗಿ ನಲಿದಿದೆ. ಭೂಮಿಯಲ್ಲಿ ರಂಗು ಚೆಲ್ಲಿ ಮೆರುಗು ತುಂಬಿದೆ, ಆನಂದದಿಂದ ಕೂಡಿ ನಗುತ್ತಿದೆ. ಹಾಡುವ ಕೊಂಡಾಡುವ ನಮ್ಮ ಕ್ರಿಸ್ತ ಯೇಸು ಜನ್ಮ ತಾಳಿಹ. ಘೋಷವ ಮಾಡುವ ನಮ್ಮ ಸಂತೋಷ ಹಂಚಿಕೊಳ್ಳುವ. ಬಾನಿನಲ್ಲಿ ಬಣ್ಣ ಬಣ್ಣ ಮಿಂಚು ಮಿಂಚಿದೆ, ತಾರೆಯೆಲ್ಲ ಮಿನುಗಿ ನಲಿದಿದೆ. ಭೂಮಿಯಲ್ಲಿ ರಂಗು ಚೆಲ್ಲಿ ಮೆರುಗು ತುಂಬಿದೆ, ಆನಂದದಿಂದ ಕೂಡಿ ನಗುತ್ತಿದೆ. ಓಹೋ 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 ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಏಕೈಕ ಪುತ್ರರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಅವರ ಸ್ವರ್ಗೀಯ ರಹಸ್ಯದ ಮೂಲಕ ನಾವು ಸ್ವೀಕರಿಸಿದ ಆಹಾರ ಮತ್ತು ಪಾನವು ನಮಗೆ ನವ ಚೈತನ್ಯವನ್ನು ಪಡೆದುಕೊಡಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಬೇಡೋಣ. ಅಪರಿಮಿತ ಒಳಿತಿನ ದೇವರು ಮನುಷ್ಯರಾಗಿ ಜನಿಸಿದ ತಮ್ಮ ಪುತ್ರರ ಮೂಲಕ ವಿಶ್ವದಿಂದ ಅಂಧಕಾರವನ್ನು ತೊಲಗಿಸಿ ಆ ಮಹಿಮಾ ಜಯಂತಿಯಿಂದ ಈ ಪವಿತ್ರ ರಾತ್ರಿಯನ್ನು ಬೆಳಗಿಸಿದರು. ಕರುಣಾಳು ದೇವರು ಪಾಪದ ಅಂಧಕಾರವನ್ನು ತೊಲಗಿಸಿ ನಿಮ್ಮ ಹೃದಯಗಳ ಸದ್ಗುಣ ಜ್ಯೋತಿಯಿಂದ ಬೆಳಗಲಿ. ತಮ್ಮ ಪುತ್ರರ ಜನನದ ಮಹದಾನಂದವನ್ನು ದೂತರ ಮೂಲಕ ಕುರುಬರಿಗೆ ಸಾರಲು ಇಚ್ಛಿಸಿದ ದೇವರು ನಿಮ್ಮ ಹೃನ್ಮನಗಳನ್ನು ತಾವೇ ನೀಡುವ ಆನಂದದಿಂದ ತುಂಬಿಸಿ ನಿಮ್ಮನ್ನು ಶುಭ ಸಂದೇಶದ ಪ್ರಸಾರಕರನ್ನಾಗಿ ಮಾಡಲಿ. ತಮ್ಮ ಪುತ್ರರ ಮನುಷ್ಯಾವತಾರದ ಮೂಲಕ ಭೂಪರಗಳನ್ನು ಒಂದುಗೂಡಿಸಿದ ದೇವರು ನಿಮ್ಮನ್ನು ಶಾಂತಿ ಮತ್ತು ಪ್ರಸನ್ನತೆಯ ಕೊಡುಗೆಗಳಿಂದ ತುಂಬಿಸಿ ಸ್ವರ್ಗೀಯ ಧರ್ಮಸಭೆಯೊಂದಿಗೆ ಪಾಲುಗಾರರನ್ನಾಗಿ ಮಾಡಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ.
ಬಲಿ ಅರ್ಪಣೆ ಮುಗಿಯಿತು. ಕುಳಿತುಕೊಳ್ಳೋಣ. ಇಂದಿನ ನಡುರಾತ್ರಿ ಹಬ್ಬದ ಬಲಿಪೂಜೆಯನ್ನು ಅರ್ಪಿಸಿ ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಿದಂತಹ ವಂದನೆಯ ಗುರುಗಳಾದ ಬಾಲರಾಜ್ ಅವರಿಗೆ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಚನಗಳನ್ನು ಓದಿದಂತಹ ಎಲ್ಲರಿಗೂ ಸಹ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮೊದಲಿಗೆ ಗಾನ ವೃಂದದವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಅವರು ಸಹ ಇಂಪಾದ ಹಳೇ ರಾಗದ ಹಾಡುಗಳನ್ನು ಹಾಡಿದ್ದಾರೆ. ಆದ್ದರಿಂದ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪೀಠದ ಸೇವಕರು, ನಾನು 10 ಗಂಟೆಗೆ ಬಂದೆ, ನಾನು ಬರೋಕ್ಕೆ ಮುಂಚೆನೇ ಪೀಠದ ಸೇವಕರು ಇಲ್ಲಿದ್ದಾರೆ. ಅಂದರೆ ಅವರು ಪಾಲ್ಗೊಳ್ಳುವಿಕೆಗೆ ಉತ್ಸಾಹ ತೋರಿಸ್ತಾ ಇದ್ದಾರೆ. ಅವರಿಗೂ ಸಹ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಿಸ್ಟರ್ಸ್ ಅವರಿಗೆ, ನಮ್ಮ ಹೋಲಿ ಫ್ಯಾಮಿಲಿ ಹೋಮ್ ಫಾರ್ ದಿ ಏಜ್ ಸಿಸ್ಟರ್ಸ್ ಅವರಿಗೂ ಸಹ ದೇವಾಲಯವನ್ನು ಶುಚಿಗೊಳಿಸೋದರಿಂದ ಹಿಡಿದು ನಾವು 4 ಗಂಟೆಗೆ ಬನ್ನಿ ಅಂದರೆ 4 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಬನ್ನಿ ಅಂದರೆ 3 ಗಂಟೆಗೆ ಬರ್ತಾರೆ, ತುಂಬ ಸಹಕರಿಸ್ತಾರೆ, ದೇವಾಲಯವನ್ನು ಶುಚಿಯಾಗಿ ಇಟ್ಕೊಳ್ತಾರೆ. ಆದ್ದರಿಂದ ಈ ದಿನದಲ್ಲಿ ಅವರಿಗೆ ವಿಶೇಷವಾಗಿ ಅವರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರಿಗೂ ಸಹ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಗೋದಲೆಯನ್ನು ನಿರ್ಮಿಸೋದಕ್ಕೆ, ಈ ದೇವಾಲಯವನ್ನು ಅಲಂಕಾರಗೊಳಿಸೋದಕ್ಕೆ ಪ್ರತಿಯೊಬ್ಬರು ಅವ್ರು ಹೇಳ್ತಾರೆ, ನನ್ನ ಹೆಸ್ರು ಹೇಳ್ಬೇಡಿ, ನನ್ನ ಹೆಸ್ರು ಹೇಳ್ಬೇಡಿ, ನನ್ನ ಹೆಸ್ರು ಹೇಳಿದ್ರೆ ಬರೋ ವರ್ಷ ನಾನು ಬರೋಲ್ಲ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಆದರೂ ಸಹ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರ ಕುಟುಂಬಗಳಲ್ಲಿ 3 ಗಂಟೆಗೆ ಹೋಗ್ತಾರೆ, 2 ಗಂಟೆಗೆ ಹೋಗ್ತಾರೆ, ಸ್ವಲ್ಪ ಮನೆಗೆ ತಡವಾಗಿ ಹೋದ್ರೇ ಮನೆಯಲ್ಲಿ ಬೈತಾರೆ, ಏನು ಒಬ್ರಿಗೇನಾ ದೇವಾಲಯ ಇರೋದಂತ. ಇವರು 2 ಗಂಟೆಗೆ ಹೋಗ್ತಾರೆ, 3 ಗಂಟೆಗೆ ಹೋಗ್ತಾರೆ, ಮೊನ್ನೆ ನೋಡಿದ್ರೆ 3:30, 4 ಗಂಟೆಗೆ ಹಿಂತಿರುಗಿದ್ದಾರೆ. ಆದ್ದರಿಂದ ನಾನೀಗ ಅವರ ಹೆಸರುಗಳನ್ನು ಹೇಳ್ತೀನಿ. ಆ ಹೆಸರುಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ಹಾಗೂ ಅವರಿಗೆ ವಂದನೆಗಳನ್ನು, ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರೋಣ. ಚಿನ್ನಪ್ಪ, ಮತೆಯಾಸ್, ರವಿ, ಜಾನಿ, ವಿನೋದ್, ಸಂತೋಷ್, ಬರ್ತಲೋಂಬಿ, ಬಾಲರಾಜ್, ಬರ್ತಲೋಮ್ಯೆ, ಶ್ಯಾಮ್, ಸ್ಟೀಫನ್, ನಿಖಿಲ್, ಪ್ರಜ್ವಲ್, ಪ್ರಸಾದ್, ಜೆರೋಮ್, ಬೆಲೂನನ್ನು ಅಲಂಕರಿಸಿದವರು, ಮಕ್ಕಳು, ಅವರಿಗೆ ಸಹಾಯ ಮಾಡಿದಂತಹ ಮಕ್ಕಳು ಮೆಲ್ವಿನ್, ಸೋನು, ರಿಷು, ಸೂಷನ್, ಆಸ್ಟಿನ್ ಮತ್ತಿತರರು ಎಲ್ಲರೂ ಸಹಾಯ ಮಾಡಿದರೆ ಇವರೆಲ್ಲರಿಗೂ ಸಹ ನಾವು ಪ್ರಾರ್ಥನೆ ಮಾಡುತ್ತಾ ಹಾಗೂ ಅವರ ಕುಟುಂಬಗಳಿಗೂ ಸಹ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹಾಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು ಏನಾದರೂ ಒಲಿಬೇಕು ಅಂತೇಳಿದ್ರೆ ತಕ್ಷಣ ನಮಗೆ ಸ್ಪಂದಿಸ್ತಾರೆ. ಆರೋಗ್ಯ ಸ್ವಾಮಿ, ತೆರೇಸಾ ಆರೋಗ್ಯ ಸ್ವಾಮಿ ಅವರ ಕುಟುಂಬದವರು ಪ್ರತಿಯೊಂದಕ್ಕೂ ಈಗ ನಾಳೆನೇ ಬೇಕು, ಇವತ್ತೇ ಬೇಕು ಅಂದ ತಕ್ಷಣ ನಮಗೆ ಎಲ್ಲವನ್ನು ಅವರು ಒಳೆದುಕೊಡುತ್ತಾರೆ. ಆದ್ದರಿಂದ ಅವರಿಗೂ ಸಹ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರಿಗೂ ಸಹ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಬೆಳಿಗ್ಗೆ 6:15
ದಿವ್ಯ ಬಲಿ ಪೂಜೆ ಇರುವುದು. ಈಗ ಕೊನೆಯ ಹಾಡಿನ ಒಂದು ಚರಣ ಮಾತ್ರ ಹಾಡಲಾಗುವುದು. ತದನಂತರ ಆ ಹಾಡಿನ ನಂತರ ಗುರುಗಳು ಕೇಕನ್ನು ಕತ್ತರಿಸುವರು. ಎಲ್ಲರೂ ಅದರಲ್ಲಿ ಭಾಗವಹಿಸಿ ನಮ್ಮ ಬಾಲಯೇಸುವಿನ ಜನನೋತ್ಸವದ ಕೇಕಲ್ಲಿ ಪಾಲ್ಗೊಂಡು ಎಲ್ಲರೂ ಕೇಕನ್ನು ಸ್ವೀಕರಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈಗೆಲ್ಲರೂ ಎದ್ದು ನಿಲ್ಲೋಣ. ಬೆಳಗಿತು ಹೊಂಗಿರಣ, ನಲಿಯಿತು ಈ ಭುವನ. ಬೆಳಗಿತು ಹೊಂಗಿರಣ, ನಲಿಯಿತು ಈ ಭುವನ. ದೇವಸುತ ಧರೆಯಲ್ಲಿ ಹುಟ್ಟಿದ ಈ ಸುದಿನ. Happy, happy Christmas to you. Merry, Merry Christmas to you. Happy, happy Christmas to you. Merry, Merry Christmas to you. ಬೆಳಗಿತು ಹೊಂಗಿರಣ, ಇದ ಈ ಸುದಿನ. ಪಾಳೆ ತಟ್ಟುವನ ಆಡೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಜೀಸಸ್, ಹ್ಯಾಪಿ ಬರ್ತ್ಡೇ ಟು ಯು. ಮತ್ತೊಂದು ಸಾರಿ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಜೀಸಸ್, ಹ್ಯಾಪಿ ಬರ್ತ್ಡೇ ಟು ಯು. ಗುರುಗಳು ಈಗ ಕೇಕನ್ನು ಕತ್ತರಿಸುವರು ಮಕ್ಕಳೊಟ್ಟಿಗೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋಣ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಎಲ್ಲರಿಗೂ ಕೇಕನ್ನು ವಿತರಿಸುವವರು ದಯವಿಟ್ಟು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ. ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಹೊಂದು ನೀನಿಂದು. ಆನಂದವೇ ಆನಂದ, ಸಂತೋಷವೇ ಆನಂದವೇ ಆನಂದ, ಸಂತೋಷವೇ. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ. ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಹೊಂದು ನೀನಿಂದು. ಗಗನದಲ್ಲಿ
ಈ ವಾರ್ತೆಯ ಸಾರಲು ಕುರುಬರು ಜೋಯಿಸರು ಕ್ರಿಸ್ತೇಸುವ ಕಂಡರು. ದೂತರು ಗಗನದಲ್ಲಿ ಈ ವಾರ್ತೆಯ ಸಾರಲು ಕುರುಬರು ಜೋಯಿಸರು ಕ್ರಿಸ್ತೇಸುವ ಕಂಡರು. ಅರ್ಪಿಸಿರಿ ಧೂಪ ಬೋಳ ಬಂಗಾರವನ್ನು